ಎತ್ತ ಸಾಗುತ್ತಿದೆ ಶಿಕ್ಷಣ, ಶಿಕ್ಷಕರ ಪಾಡು ಯಾರಿಗೂ ಬ್ಯಾಡ. ಎತ್ತ ಸಾಗುತ್ತಿದೆ ಶಿಕ್ಷಣ, ಶಿಕ್ಷಕರ ಪಾಡು ಯಾರಿಗೂ ಬ್ಯಾಡ. ಬೇಕಾಗಿದ್ದ ಬೋಜಿ ಮಾಸ್ತರ, ಬೇಕಾಗಿದ್ದ ಬೋಜಿ ಮಾಸ್ತರ. ಎತ್ತ ಸಾಗುತ್ತಿದೆ ಶಿಕ್ಷಣ, ಶಿಕ್ಷಕರ ಪಾಡು ಯಾರಿಗೂ ಬ್ಯಾಡ. ಎತ್ತ ಸಾಗುತ್ತಿದೆ ಶಿಕ್ಷಣ, ಶಿಕ್ಷಕರ ಪಾಡು ಯಾರಿಗೂ ಬ್ಯಾಡ. ಬೋಜೆ ಮಾಸ್ಟರ್ ಎಷ್ಟೇ ಹೆದರಿಕೆ ಹಾಕಿದರೂ ಮಕ್ಕಳು ಹೋಮ್ವರ್ಕ್ ಮಾಡ್ತಿರಲಿಲ್ಲ. ಮಾಸ್ತರು ಮಕ್ಕಳಿಂದ ಹೋಮ್ವರ್ಕ್ ಮಾಡಿಸುವ ಹಠ ಹಿಡಿದಿದ್ರು. ಮರುದಿನ ಪರಿಸ್ಥಿತಿ ಹಾಗೆಯೇ ಇರ್ತಿತ್ತು. ಅವರಿಗೆ ಮಕ್ಕಳ ಉತ್ತರಪತ್ರಿಕೆ ನೋಡಿ ಸಿಟ್ಟು ಬರ್ತಿತ್ತು. ಹೋಮ್ವರ್ಕ್ ಕೊಟ್ಟರೆ ಅದನ್ನು ಮಾಡಲು ಮಕ್ಕಳು ಮನೆಯಲ್ಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ. ಇದನ್ನೆಲ್ಲ ಯೋಚಿಸಿ ಚಿಂತಿಸುತ್ತಾ ಮಾಸ್ಟರಿಗೆ ನಿದ್ರೆನೇ ಬರ್ತಾ ಇರಲಿಲ್ಲ. ಇದು 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಮಕ್ಕಳಿರುವ ಶಾಲೆ. ಇವರೆಲ್ಲರಿಗೆ ಕಲಿಸಲು ಬೋಜೆ ಮಾಸ್ತರು ಏನೆಲ್ಲ ಪ್ರಯತ್ನ ಮಾಡ್ತಿದ್ರು. ಆದರೆ ಅರ್ಧದಷ್ಟು ಮಕ್ಕಳು ಇವರ ಯಾವುದೇ ಪ್ರಯತ್ನಕ್ಕೆ ಜಗ್ತಿರಲಿಲ್ಲ. ಅದರಲ್ಲಿ ಅನೇಕರು ಏನಾದರೂ ಒಂದು ನೆಪ ಹೇಳಿ ಕ್ಲಾಸ್ಗಳಿಗೆ ತಪ್ಪಿಸಿಕೊಳ್ತಿದ್ರು. ಮನೆಗೆ ಹೋಗೋಕ್ಕೆ ಒಂಚೂರು ಲೇಟ್ ಆದ್ರೆ ಸಾಕು, ಅದು ಏನು ಕೇಳ್ತೀರಾ ಮೇಡಮ್? ಏನು ಬೋಜೆ ಮಾಸ್ಟರ್, ಛೇ ಸಾಕಾಗಿ ಹೋಯ್ತು. ಇಷ್ಟೊಂದು ಹೋಮ್ವರ್ಕ್ ಕೊಡ್ತಾರೆ, ಆ ಹುಡುಗರಿಗೆ ಹೊಡೆದು ಏನು ಸಾಧನೆ ಮಾಡ್ಬೇಕಂತಾರೆ, ಒಂದೂ ಗೊತ್ತಾಗ್ತಾ ಇಲ್ಲ. ಛೇ, ಸ್ವಲ್ಪ ಸುಮ್ಮನಿರಿ. ಓಹೋ ಬರ್ರಿ ಬೋಜೆ ಮಾಸ್ಟ್ರೇ, ಮತ್ತೇನು ಸುದ್ದಿ? ಸರಿ ಸರ್, ಈಗ ಕ್ಲಾಸಿಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ಹಾಂ ಸರಿ, ಓಕೆ ಮೇಡಮ್. ಏನಿಲ್ಲ ಸರ್. ಹೌದೇನ್ರಿ? ಆದರೆ ಅದೇ ಮಕ್ಕಳು ಆಟದ ಬದಿಯಲ್ಲಿ ತಪ್ಪದೆ ಕಾಣಿಸ್ಕೊಳ್ತಿದ್ರು. ಪ್ರಯತ್ನಪಟ್ಟು ಕಲಿಸಿದರೂ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತರ ಬರೆಯುತ್ತಿರಲಿಲ್ಲ. ಅರ್ಧಕ್ಕಿಂತ ಹೆಚ್ಚು ಮಕ್ಕಳ ಅಂಕ 0. ಇದಕ್ಕೆ ಪಾಲಕರು ಮಕ್ಕಳ ಪರವಾಗಿ ಮಾತನಾಡ್ತಿದ್ರು. ಸರ್ ನಿಮ್ಮನ್ನ ಕರೀತಾ ಇದ್ದಾರೆ. ಸರ್ ನಮಸ್ಕಾರ. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಸರ್ ಬೋಜೆ ಮಾಸ್ಟರ್ ಯಾರು ಸರ್ ಇಲ್ಲಿ? ಹೇಳಿ, ಏನು ಸಮಸ್ಯೆ? ಸರ್ ಅವರು ಮಕ್ಕಳು ಹೊಡೆಯೋದ್ರಿಂದ ನಮ್ಮ ಮಗಳು ಸ್ಕೂಲ್ ಬರೋಕ್ಕೆ ಎದುರ್ತಾ ಇದ್ದಾಳೆ ಸರ್. ಮನೆಗೆ ಹೆಚ್ಚು ಹೋಮ್ವರ್ಕ್ ಕೊಡೋದು, ಮಾಡಿಲ್ಲದಿದ್ದರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರಂತೆ. ಇದ್ರ ಬಗ್ಗೆ ಏನಾದರೂ ಆಕ್ಷನ್ ತಗೋಬೇಕಾಗುತ್ತೆ. ಹೋ ಸರಿ, ನಾನು ಹೇಳ್ತೀನಿ ಸರ್, ನೀವೇನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ನಾನು ಅವ್ರನ್ನ ಕರೆಸಿ. ನೋಡಿ ಸರ್, ಈ ಥರ ಮತ್ತೆ ರಿಪೀಟ್ ಆಗಬಾರ್ದು ಸರ್. ಅದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ತೊಗೊಳಕ್ಕೆ ಹೋಗಬೇಡಿ. ನಾನು ಅವ್ರನ್ನ ಕರೆಸಿ ಮಾತಾಡ್ತೀನಿ. ಓಕೆ ಸರ್, ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಆಯ್ತಾಯ್ತು, ನೀವು ಹೋಗಿ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು. ಆಯಿತು. ಬೋಜೆ ಮಾಸ್ಟರ್ಗೆ ಅರ್ಜೆಂಟಾಗಿ ಬರಕ್ಕೆ ಹೇಳಿ. ಪಾಲಕರು ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ ತಿದ್ದುವ ಕೆಲಸ ಮಾಡುತ್ತಿರಲಿಲ್ಲ. ಆದರೆ ಬೋಜೆ ಮಾಸ್ಟರ್ ಶಾಲೆಯಲ್ಲಿ ಏನಾದರೂ ಬದಲಾವಣೆ ಮಾಡಲು ಸತತವಾಗಿ ಯೋಚಿಸ್ತಾ ಇದ್ದರು. ಸರ್ ಕರೆದ್ರ? ಬರ್ರಿ ಬರ್ರಿ ಬೋಜೆ ಮಾಸ್ಟರ್, ಬರ್ರಿ
ಸರ್, ನಿಮ್ಮ ಬಗ್ಗೆ ಪೇರೆಂಟ್ಸ್ ಕಂಪ್ಲೇಂಟ್ ಬಂದಿದೆ. ವಿದ್ಯಾರ್ಥಿಗಳಿಗೆ ಜಾಸ್ತಿ ಹೋಮ್ ವರ್ಕ್ ಕೊಡ್ತೀರಾ, ಹೊಡಿತೀರಂತೆ. ಇದಕ್ಕೆ ತಾವೇನು ಹೇಳ್ತೀರಾ? ಸರ್ ಅದು ಅದು ಇದು ಏನು ಹೇಳಕ್ಕೆ ಹೋಗಬೇಡಿ. ನಾನು ನಿಮಗೆ ಇದಕ್ಕಿಂತ ಮುಂಚೆನೇ ಹೇಳಿದ್ದೀನಿ, ಈ ಥರ ವರ್ತಿಸಬೇಡಿ. ಈಗ ತಾವು ಹೋಗ್ಬೋದು. ಸರಿ ಸರ್, ಸರಿ. ಸರಿ. ಛೇ, ಬುದ್ಧಿವಂತಿಕೆ ಅನ್ನೋದು ವರವಲ್ಲ, ಇದು ದೇವರು ಕೊಟ್ಟ ಶಾಪ. ಯಾಕಂದರೆ ನಾವು ಬುದ್ಧಿ ಇಲ್ಲದವ್ರ ಜೊತೆ ನಿರಂತರ ಹೋರಾಡ್ತಾನೇ ಇರಬೇಕಾಗುತ್ತೆ. ಶಾಪ ಇದು, ಶಾಪ. ಏನಿದು, ಇವತ್ತು ತುಂಬ ವಿನಯತೆ ಜಾಸ್ತಿ ತೋರಿಸ್ತಾ ಇದ್ದೀರಾ? ಏನು ಸಮಾಚಾರ? ಏನು, ಯಾಕೆ ಸೈಲೆಂಟ್ ಆಗಿಬಿಟ್ರಾ? ಏನೋ ವೀರೇಶ, ಏನು ಸಮಾಚಾರ? ಏನಿಲ್ಲ ಮೇಷ್ಟ್ರೆ. ಗೊತ್ತಿದೆ ನನಗೆ, ಎಲ್ಲ ಗೊತ್ತಿದೆ ಕಣ್ರೋ. ಮಾರ್ಕ್ಸ್ ಬಗ್ಗೆ ಭಯ ಅಲ್ವಾ ನಿಮಗೆ? ಏನೋ ಸಿದ್ಧ, ಸೈಲೆಂಟ್ ಆಗಿರಿ. ಇದೇ ಭಯ ಪಾಠ ಕೇಳುವಾಗ ಯಾಕಿರಲ್ಲ? ನೀವು ಶ್ರದ್ಧೆಯಿಂದ ಪಾಠ ಕೇಳಿದರೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರ್ತಿತ್ತು. ಇರಲಿ, ಈಗ ಅಟೆಂಡೆನ್ಸ್ ಕೊಡಿ. ಕುಮಾರ್, ಸರ್. ಶಂಕರ, ಸರ್. ಸಿದ್ದು, ಬಂದಿದ್ದೀನಿ ಲೇ ಸಿದ್ದು, ಬಾಯಿಲಿ. ಲೇ ಸಿದ್ಧ, ಬಾಯಿಲಿ. ನಿನ್ನೆ ಸಾಯಂಕಾಲ ಸೈಕಲ್ ತುಳ್ಕೊಂಡು ಎಲ್ಲಿ ಹೋಗ್ತಾ ಇದ್ದೆ? ಅದು ಸರ್. ಎಲ್ಲಿ ಹೋಗ್ತಾ ಇದ್ದೆ ಹೇಳು. ಅದು ಸರ್. ನಿನ್ನೆ ಸ್ಕೂಲಿಗೆ ಯಾಕೆ ಬಂದಿಲ್ಲ? ತಡಿ, ನಿನಗಾಯ್ತು ಇವಾಗ. ಹಾಂ, ಹೋಗಿ ಕೂತ್ಕೋ. ಉಮಾ, ಎಸ್ ಸರ್. ಶ್ಯಾಮಲಾ, ಎಸ್ ಸರ್. ಕಮಲಾ, ಪುನೀತಾ, ಕೀರ್ತಿ, ಬಂದಿದ್ದೀನಿ ಸರ್.
ಮೇಘ, ಕರ್ಣ. ಕರ್ಣ ಬಂದಿಲ್ಲ? ಯಾಕ್ರೋ ಕರ್ಣ ಬಂದಿಲ್ವಾ? ಬಂದಿಲ್ಲ ಮೇಷ್ಟ್ರೆ, ಗದ್ದೆ ಕೆಲ್ಸಕ್ಕೆ ಕಳ್ಸೋನವ್ರಪ್ಪ. ಬಂದಿಲ್ವಾ? ಹಾಂ, ಸರಿ ಸರಿ, ಇವತ್ತಿನ ಪಾಠ ಶುರು ಮಾಡೋಣ. ಉರುಸುಗಳಲ್ಲಿ ಭಾವೈಕ್ಯತೆ ಅಂದರೆ ಜಾತ್ರೆಗಳಲ್ಲಿ ಭಾವೈಕ್ಯತೆ. ಭಾವೈಕ್ಯತೆ ಅಂದರೆ ಏನು ಗೊತ್ತಾ? ಭಾವನೆಗಳು. ಎಸ್, ಕರೆಕ್ಟ್. ನೀ ಹೇಳು ಕುಮಾರ. ಸರ್ ಒಂದೇ ಭಾವನೆ ಸರ್. ಮತ್ತೆ ಮೇಘ, ಭಾವೈಕ್ಯತೆ ಅಂದರೆ ಏನು ಗೊತ್ತೇನಮ್ಮ? ಒಂದೇ ಭಾವನೆ. ಎಸ್, ಕರೆಕ್ಟ್. ಹಾಂ, ಆಯಿತು ಮಕ್ಕಳೇ, ನಾಳೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಸರಿನಾ? ಓಕೆ, ಸರಿ. ರೀ, ಕಾಫಿ ತಗೊಳ್ಳಿ. ಹಾಂ, ತಾ ಆಯ್ತು. ಸರಿನಾ, ಬರ್ತೀನಿ. ಹಾ, ಹೋಗಿ ಬನ್ನಿ. ತಗೋ. ಯಾರು ಹೋಮ್ವರ್ಕ್ ತಂದಿಲ್ಲೇನೋ? ಯಾರ್ಯಾರು ತಂದಿಲ್ಲ ಹೋಮ್ವರ್ಕು? ಯಾರು ಹೋಮ್ವರ್ಕ್ ತಂದಿಲ್ವಾ? ಕುಮಾರ, ಹೋಮ್ವರ್ಕ್ ಯಾರು ಮಾಡಿಲ್ಲ? ಏನು? ಯಾರು ತಂದಿಲ್ಲ? ಎದ್ದು ನಿಂತ್ಕೊಳ್ಳಿ. ಹಾಂ, ಕಮಲಾ ತಂದಿಲ್ವಾ ಹೋಮ್ವರ್ಕು? ಸಿದ್ಧ, ಹೋಮ್ವರ್ಕ್ ತಂದಿಲ್ಲೇನೋ? ಹೋಮ್ವರ್ಕ್ ಯಾರು ತಂದಿಲ್ಲನ್ರೋ? ಕುಮಾರ. ಹಾಂ, ನೀವು ಎದ್ದು ನಿಂತ್ಕೊಳ್ಳಿ, ಎದ್ದು ನಿಂತ್ಕೊಳ್ಳಿ. ಸ್ಟ್ಯಾಂಡಪ್, ಸ್ಟ್ಯಾಂಡಪ್. ಯಾರು ಮಾಡಿಲ್ಲ? ಯಾರ್ಯಾರು ಹೋಮ್ವರ್ಕ್ ಮಾಡ್ಕೊಂಬಂದಿಲ್ಲ ಈ ಕಡೆ ಬನ್ನಿ. ಹಾಂ, ನೀವು ಎದ್ದು ನಿಂತ್ಕೊಳ್ಳಿ, ಎದ್ದು ನಿಂತ್ಕೊಳ್ಳಿ. ಇದನ್ನು ಮಾಸ್ತರರು ಪಾಲಕರಿಗೆ ತಿಳಿಸಿದರೆ ಪಾಲಕರು ಮಕ್ಕಳ ಪರವಾಗಿಯೇ ಮಾತನಾಡ್ತಿದ್ರು. ಕೈ ಮುಂದೆ ಮಾಡಿ, ಇಡಿ, ಮುಂದಿಡಿ. ಯಾರು ಮಾಡಿಲ್ಲ ಹೋಮ್ವರ್ಕು? ನಡಿ, ಮಂಡಿಯವರು ನಡಿ. ಏ, ಬಾರ ಇಲ್ಲ, ನೀ ಬಾರ ಇಲ್ಲಿ, ಬಾ ಮುಂದೆ, ಬಾ ಇಲ್ಲಿ. ಮಂಡಿಯವರು ನಡಿ. ಏ, ಬಾರ ಇಲ್ಲ, ನೀ ಬಾರ ಇಲ್ಲಿ, ಬಾ ಮುಂದೆ, ಬಾ ಇಲ್ಲಿ. ಕೈ ಮುಂದಿಡಿ, ಇಡಿ, ಮುಂದಿಡಿ. ಯಾಕೆ ಮಾಡಿಲ್ಲ ಹೋಮ್ವರ್ಕ್? ನಡಿ, ಮಂಡಿಯವರು ನಡಿ. ಏಯ್, ಬಾರ ಇಲ್ಲಿ, ನೀ ಬಾ ಇಲ್ಲಿ, ಬಾ ಮುಂದೆ, ಬಾ ಇಲ್ಲಿ. ಇಡಿ ಕೈ ಮುಂದೆ ಮಾಡು. ನಡಿ ನಡಿ, ಮಂಡಿಯವರು ನಡಿ. ಏನ್ರೋ ಹೋಮ್ವರ್ಕ್ ಮಾಡಿಲ್ಲ? ಹೋಮ್ವರ್ಕ್ ಮಂಡಿಯವರು ನಡಿ, ಮಂಡಿಯವರು. ಕೈ ಮುಂದೆ ಮಾಡಿ, ಇಡಿ, ಮುಂದಿಡಿ. ಯಾರು ಮಾಡಿಲ್ಲ ಹೋಮ್ವರ್ಕು? ನಡಿ, ಮಂಡಿಯವರು ನಡಿ. ಏ, ನಾಳೆ ಮತ್ತೆ ಹೋಮ್ವರ್ಕ್ ಮಾಡ್ಕೊಂಬರ್ಲಿಲ್ಲ ಅಂದರೆ ಎಲ್ರಿಗೂ ಇದೇ ಪನಿಷ್ಮೆಂಟ್. ಹುಷಾರ್, ಏನೋ ಗೊತ್ತಾಯ್ತಾ? ಎಲ್ರಿಗೂ. ಸರ್, ಆ ಬೋಧಿ ಮಾಸ್ಟರ್ ತನ್ನಷ್ಟಕ್ಕೆ ತಾನೇನು ಎಚ್ ಎಂ ಅನ್ಕೊಂಡಿದ್ದಾನೇನು? ಯಾಕ್ರಿ, ಏನು ಹೇಳ್ತಾ ಇದ್ದೀರಿ? ಅಲ್ಲ ಸರ್,
ನೀವೇ ಮಕ್ಕಳಿಗೆ ಒಂದು ಮಾತು ಬಯೋದಿಲ್ಲ. ಅವನೇನ್ರಿ, ಆ ಮಕ್ಕಳು ಸ್ವಲ್ಪ ತಪ್ಪು ಮಾಡಿದ್ರೆ ಸಾಕು ಮಂಡಿ ಉರಿಸ್ತಾನೆ. ಅದಕ್ಕೆ ಅಲ್ಲ ಸರ್, ಗೌರ್ಮೆಂಟ್ ಅವರು ಸಂಬಳ ಕೊಡ್ತಾರೆ. 4 ಅಕ್ಷರ ಪಾಠ ಮಾಡೋದು ಬಿಟ್ಟು ಈ ಅಪ್ಪ ಮಕ್ಕಳಿಗೆ ದನ ಬಡ್ದಂಗೆ ಬಡಿತಾನೆ. ಇವನು ಒಬ್ಬನೇ ಬುದ್ಧಿವಂತ ಅನ್ಕೊಂಡಿದ್ದಾನೆ. ಹೌದೌದು, ನನಗೂ ಬುದ್ಧಿ ಹೇಳಕ್ ಬರ್ತಾನೆ. ಏನ್ ಮಕ್ಕಳಿಗೆಲ್ಲ ಇವನೇ IAS ಮಾಡಿಸೋ ಭ್ರಮೇಲಿ ಇದ್ದಾನೆ. ಏನ್ ಇವನ್ ಸ್ವಂತ ಮಕ್ಕಳಿದ್ದಿದ್ರ ಈ ತರ ಹೊಡಿತಾ ಇದ್ನ? ನಿಮ್ HM ಕೆಲ್ಸನ ಕಿತ್ಕೊಂಡ್ಬಿಡ್ತಾನೆ ಸರ್. ಇವನ್ಗೊಂದು ಏನಾದರೂ ಸರಿಯಾದ ದಾರಿ ತೋರಿಸ್ಬೇಕು. ಹಲೋ ಸರ್, ಇಲ್ಲಿ HM ಯಾರು? ಯಾಕೆ ಸರ್, ಏನಾಯ್ತು? ಸ್ವಲ್ಪ ಮಾತಾಡಬೇಕು. ಬನ್ನಿ ಸರ್, ಬನ್ನಿ. ಏನು ವಿಷಯ ಸರ್ ಬಂದಿದ್ದು? ಸರ್, ಇಲ್ಲಿ ಭೋಜ ಮಾಸ್ಟರ್ ಅಂತ ಕೆಲಸ ಮಾಡ್ತಾ ಇದ್ದಾರಾ? ಹೌದು ಸರ್, ಹೌದು. ಅವ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಮಕ್ಕಳನ್ನೇನೋ ಹೊಡಿತಾ ಇದ್ದಾರಂತೆ. ಸರ್, ಏನೋ ಚಿಕ್ಕ ವಿಷಯ, ಯಾಕೆ ದೊಡ್ಡದು ಮಾಡ್ತೀರಾ? ಸರ್ ಹೇಳಿ ಸರ್. ಏನು ಸರ್, ನಿಮ್ಗೆ ಎಷ್ಟು ಸಾರಿ ಹೇಳಬೇಕು ಹೊಡಿಯೋದು ಬಡಿಯೋದು ಮಾಡಬೇಡಿ ಅಂತ? ಇವಾಗ ಪೊಲೀಸರು ಬಂದಿದ್ದಾರೆ ನೋಡಿ, ಅವ್ರಿಗೇನು ಹೇಳ್ತೀರಾ ಹೇಳಿ. ಭೋಜ ಮಾಸ್ಟರ್ ಅಂದ್ರೆ ನೀವೇನಾ? ಹೌದು ಸರ್. ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದಿದೆ ಸರ್. ಅದು ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹೊಡೆದೆ ಸರ್. ಹಾ, ನೋಡ್ರಿ ಪೊಲೀಸ್ ಅವ್ರು ಬಂದವ್ರೆ. ಸರ್ ಅದು ಸರ್, ಅದೇನೇ ಇದ್ರು ಪೊಲೀಸ್ ಸ್ಟೇಷನ್ಗೆ ಬಂದು ಮಾತಾಡಿ. ಓಕೆ ಸರ್, ದಯವಿಟ್ಟು ನನ್ನ ಬರ್ತೀನಿ. ಮಾತು ಕೇಳಿ ಸರ್. ಸರ್ ಇಲ್ಲ 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 ಸರ್ ಪ್ಲೀಸ್, ಕರ್ಕೊಂಬರಪ್ಪ ಸರ್. ಅವ್ರನ್ನ. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್ ಸರ್ ಪ್ಲೀಸ್ ಸರ್. ಏನೇ ಇದ್ರು ಪೊಲೀಸ್ ಸ್ಟೇಷನ್ ಬನ್ನಿ, ಮಾತಾಡೋಣ. ಮಾಡಕ್ ಹೋಗ್ಬೇಡಿ ಸರ್. ಇಲ್ಲ ಇಲ್ಲ ಸರ್, ಆಗೋದಿಲ್ಲ. ಪ್ಲೀಸ್ ಬನ್ನಿ ಬನ್ನಿ. ಏನೇ ಅಲ್ಲಿ ಇದು ಭೋಜನ ಮಾಸ್ಟರ್ ಬೇಕಿತ್ತ? ಇಲ್ರಿ ಮಿಸ್, ಅವರು ಒಳ್ಳೆ ಮಾಸ್ಟರ್ ಇದ್ದಾರೆ. ಮಕ್ಕಳಿಗೆ ಒಳ್ಳೆ ಉದ್ದೇಶ ಸಲುವಾಗಿ ಹೊಡೆದಿದ್ದಾರೆ. ಪೇರೆಂಟ್ಸ್ನು ಅರ್ಥ ಮಾಡ್ಕೋಬೇಕು. ನಾವು ಪಾಠ ಮಾಡ್ತೀವಲ್ಲ, ಮಕ್ಕಳಿಗೆ ಒಂದೇನೋ ಒಳ್ಳೆ ವಿಷಯ ಕಲಿಸಲಕ್ಕ ಅವರು ಹೊಡೆದಿದ್ದಾರೆ. ಇದೆಲ್ಲ ನಮ್ಗೆ ಬೇಕಾಗಿತ್ತ? ಸುಮ್ ನಮ್ಮ ಪಾಡಿಗೆ ಪಾಠ ಮಾಡ್ಕೊಂಡ್ರೆ ಆಗೋಗ್ತಿತ್ತು. ಬೇಕಾಗಿದ್ದ ಭೋಜಿ ಮಾಸ್ತರ, ಬೇಕಾಗಿದ್ದ ಭೋಜಿ ಮಾಸ್ತರ. ಶಿಕ್ಷಕರ ಪಾಡು ಯಾರ್ಯಾರಿಗೂ ಬೇಡ, ಶಿಕ್ಷಕರ ಪಾಡು ಯಾರ್ಯಾರಿಗೂ ಬೇಡ. ಕಲಿತರ ಕಲಿಲಿ, ಬಿಟ್ಟರ ಬಿಡಲಿ, ಬುದ್ಧಿವಂತ ಗುರುವಿಗೆ ಬೆಲೆನೇನಿಲ್ಲ. ಕಲಿತರ ಕಲಿಲಿ, ಬಿಟ್ಟರ ಬಿಡಲಿ, ಬುದ್ಧಿವಂತ ಗುರುವಿಗೆ ಬೆಲೆನೇನಿಲ್ಲ. ಸಂಬಳ ಬಂದರೆ ಸಾಕೆನ್ನುವ ಕಾಲ, ಸಂಬಳ ಬಂದರೆ ಸಾಕೆನ್ನುವ ಕಾಲ. ಬೇಕಾಗಿದ್ದ ಭೋಜಿ ಮಾಸ್ತರಿದು, ಬೇಕಾಗಿದ್ದ ಭೋಜಿ ಮಾಸ್ತರ. ಶಿಕ್ಷಕರ ಪಾಡು ಯಾರ್ಯಾರಿಗೂ ಬೇಡ, ಶಿಕ್ಷಕರ ಪಾಡು ಯಾರ್ಯಾರಿಗೂ ಬೇಡ.
ಅಯ್ಯ ಜೈಲಿಗೆ ಹೋನಂತ ನೋಡವ ಈಕಿನ ಗಂಡ. ಅದು ಏನು ಮಕ್ಳಿಗೆ ಪಾಠ ಹೇಳ್ತಾನೋ ಏನಿಲ್ಲೋ. ಸಾಲಿದಾಗ ಏನು ಕಲಿಸ್ತಾನೋ ಏನಿಲ್ಲೋ. ಇನ್ನೂ ಆ ಮಾಸ್ತರ್ಗೆ ಬೇಲೆ ಕೊಟ್ಟಿಲ್ಲ ಅಂತ ಲಕ್ಷ್ಮಿ. ಹೌದಾ? ಸರ್ ನಮಸ್ಕಾರ ಸರ್. ಹಾಂ ಸರ್ ಅದು ಏನಾಯಿತು ಅಂದರೆ ಸರ್ ಅದೊಂದು ಏಯ್. ಸರ್ ಅದು ಬೇರೇನು ಕೆಲಸಗಳಿಲ್ವಾ ನಮಗೆ? ಇದೇ ಕೆಲಸ ನಾನು 3 ಹೊತ್ತು ಮಾಡ್ಕೊಂಡು ಕೂತಿರೋಣ? ಹಾಂ ಏಯ್ ಎದ್ದಾಗ ಫಸ್ಟ್ ಆಚೆಗೆ ಮಾಡೋಕ್ಕೆ ಕೆಲಸ ಎಲ್ಲ ಏನಿಲ್ಲ. ನನ್ನ ಮಕ್ಳಿಗೆ ಬಂದ್ಬಿಡ್ತಾರಲ್ಲ ಇಲ್ಲಿ ಒದ್ದು ಒಳಗಾಕ್ಬಿಡ್ತೀನಿ. ರಾಸ್ಕಲ್ ತಗೊಂಬಂದೆ ಸುಮ್ಮನೆ ಬರ್ತಾರೆ ಸಾಯಕ್ಕೆ ನನ್ನ ಮಕ್ಕಳು. ಓಕೆ ಆಯಿತು ಓಕೆ. ಹಾಂ ಹಾಂ ಕುಮಾರ್, ಆ ಭೋಜ ಮಾಸ್ತರ್ ಇದ್ದಾರಲ್ವಾ, ಅವನು ಸ್ವಲ್ಪ ಕರೆಸ್ರಿ. ಸರ್ ಸರ್ ನಮಸ್ತೆ ಸರ್. ಹಾಂ ಏನಿದು ಮಕ್ಕಳಿಗೆ ಇಷ್ಟೊಂದು ಹೋಮ್ವರ್ಕ್ ಕೊಡ್ತೀರಾ, ಜಾಸ್ತಿ ಹೊಡಿತೀರಂತೆ, ಕಂಪ್ಲೇಂಟ್ ಬಂದಿದೆ. ಏನಿದೆಲ್ಲ? ನಾನು ಒಬ್ಬ ಗುರುವಾಗಿ ಮಕ್ಕಳ ವಿದ್ಯೆ ಚೆನ್ನಾಗಿರಲಿ ಅಂತಲೇ ಆ ಸಂದರ್ಭದಲ್ಲಿ ಹೊಡೆದಿರ್ಬೋದು ಸರ್. ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತಲೇ ನನ್ನ ಆಸೆ ಸರ್. ನೋಡಿ, ನಿಮಗೆ ಬೇಲ್ ಕೊಡೋಕ್ಕಂತ ಯಾರೂ ಬಂದಿಲ್ಲ ಇವಾಗ. ಹಾಂ, ನಿಮ್ಮ ಒಳ್ಳೆ ವ್ಯಕ್ತಿತ್ವ ನೋಡಿ, ನನ್ನ ಒಂದು ಜವಾಬ್ದಾರಿ ಮೇಲೆ ವಾರ್ನಿಂಗ್ ಕೊಟ್ಟು ನಿಮಗೆ ಕಳಿಸ್ತಾ ಇದ್ದೀನಿ. ಇಲ್ಲ ಅಂದರೆ ನಿಮಗೆ ಕಳಿಸ್ತಾನೆ ಇರಲಿಲ್ಲ. ಹೇ ಕುಮಾರ್, ಕಳಿಸ್ಕೊಡಪ್ಪ ಇವ್ರನ್ನ. ತುಂಬ ಧನ್ಯವಾದ ಸರ್. ಹೋಗಿ ಸರ್. ಭೋಜಿ ಮಾಸ್ತರ ಪಾಠ ಎಲ್ಲ ಚಂದ ಕಲಿಸ್ಯಪ್ಪ. ಆದ್ರ ಈ ಕಾಲದಾಗ ನಿನ್ನ ಪಾಠ ಕೇಳ್ತಾರೆ ಯಾರು? ಅಲ್ಲ, ಬರೀ ಏನಾಗ್ತೈತಿ, ಶಾಲೆ ಒಳಗೆ ಶಿಸ್ತು ಬೇಕು, ಬೂಟ್ ಬೇಕು, ಶಾಕ್ಸ್ ಬೇಕು, ವ್ಯಾನ್ ಬೇಕು, ಎಲ್ಲ ಬೇಕು. ಆದ್ರೆ ಪಾಠ ಇವತ್ತು ಹೇಳ್ತೀರಿ, ನಾಳೆ ಮರ್ತು ಬಿಡ್ತೀರಿ. ಹಾಂ ಆದ್ರೆ ಭೋಜಿ ಮಾಸ್ತರ ನಮ್ಮ ಕಾಲದಾಗ ಹರಕಂಗಿ ಥ್ಯಾಪಿ ಹಚ್ಚಿ ಚಡ್ಡಿ, ಕಾಲಾಗ ಚಪ್ಪಲಿಲ್ದೆ ನಮ್ಮಪ್ಪ ಸಾಲಿಗೆ ಹೊತ್ತಿ ಬರ್ತಿದ್ದ. ಮಾಸ್ತರ ಅವಾಗ ಮೆತ್ತಗೆ ಹೊಡಿರಿ, ನಮ್ಮ ಮಗನಿಗೆ ಪಾಠ ಕಲಿಸ್ರಿ ಅಂತಿದ್ರು. ಆದ್ರೆ ಆಗ ನಮ್ಮ ಮಾಸ್ತರ್ ಕಲಿಸಿದ ಪಾಠಗಳು ಇವತ್ತಿಗೂ ನಮಗೆ ನೆನಪವ. ಆ ಕಲಿಸಿದಂಥ ಗುರುಗಳು ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹೊಡಿತೀನಿ. ಯಾಕೆ ಗೊತ್ತ್ರಿ? ನಮ್ಮ ವಯಸ್ಸಿನ ಎಷ್ಟು ಜನರಿದ್ದಾರಲ್ಲ, ನೀವು ಗುರುಗಳು ಕಲಿಸಿದಂಥ ಪದ್ಯ ಈಗಲೂ ನಾವು ಹಾಡ್ತಿದ್ವಿ ರೀ. ಯಾವುದು? ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ನಾಗರ ಹಾವೆ ಹಾವಳ ಹೂವೆ, ಡೊಂಕುಬಾಲದ ನಾಯಕರೇ ಒಂದ ಎರಡ, ನೀರಿಳೆಯದ ಗಂಟಲಲ್ಲಿ ಕಡುಬು ತುರುಗಿದಂತಾಯಿತು, ದಣ್ಣ ಮನೋರಮೆಯ ಸರಸ ಸಲಾಪ. ಆ ಗಣಿತ ತಗೋರಿ, 8 9 72, 9 81. ಈಗ 2 5 ಎಷ್ಟು? 2 1 2 2 2 ದ. ಇನ್ನು ಇಂಗ್ಲೀಷ್ ಕೇಳ್ರಿ, 7 into 5 ಟಕ್ ಟುಕ್ ಕ್ಯಾಲ್ಕುಲೇಟರ್. ನಾವು ಮಟ್ಟಕ್ಕೆ ಬಂದ್ಬಿಟ್ಟ ಶಿಕ್ಷಣ. ಗುರುಗಳೇ, ನಮ್ಮ ಕಾಲ ಹೋಯ್ತು. ನಮ್ಮ ಕಾಲದಾಗ ಛಡಿ ಛಮ್ ಛಮ್ ವಿದ್ಯಾ ಘಮ್ ಘಮ್, ಛಡಿ ಛಮ್ ಛಮ್ ವಿದ್ಯಾ ಘಮ್ ಘಮ್, ಛಡಿ ಛಮ್ ಛಮ್ ವಿದ್ಯಾ ಘಮ್ ಘಮ್.
ಅಂತ ಹೇಳ್ಬೇಕು ನೀವು ಅಂತ ಹೇಳ್ಬೇಕು. ಅವ್ರು ಹೇಳ್ದೆ, ನೀವು ಆಫೀಸ್ಲಿಗೆ ಹೋಗ್ಬೇಡಿ. ಅದು ಇದು ಹೇಳ್ಕೊಬೇಡಿ.